ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳೆಯ. ಇವತ್ತು ನಾನು ನಿಮಗೆ ಭತ್ತದ ಕಣಜ, ಭತ್ತದ ನಾಡು ಎಂದೇ ಪ್ರಖ್ಯಾತಿಯಾಗಿರೋ ನಮ್ಮ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಹಳೆ ಎಡತೊರೆಯ ಕಾವೇರಿ ನದಿ ತೀರದಲ್ಲಿರೋ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಮೈಸೂರು ಮಾರ್ಗವಾಗಿ ಬರೋದಾಗಿದ್ದರೆ ಮೈಸೂರು ಇಲ್ವಾಲ KRS ಬ್ಯಾಕ್ವಾಟರ್ ಮೂಲಕ ಈ ಜಾಗಕ್ಕೆ 39 ಕಿಲೋಮೀಟರ್ ಅಂತರದಲ್ಲಿ ಬರ್ಬೋದು. ಹಾಗೆ KR.Nagara ಮೂಲಕ ಬರ್ತೀನಿ ಅಂದರೆ ಈ ಜಾಗಕ್ಕೆ ಕೇವಲ 3-4 ಕಿಲೋಮೀಟರ್ ಅಂತರದಲ್ಲಿದೆ. ಹಾಗೆ ಹಾಸನ, ಹೊಳೆನರಸೀಪುರ, ಬೇರಿಯ ಮಾರ್ಗವಾಗಿ 74 ಕಿಲೋಮೀಟರ್ ದೂರವಿದೆ. ಬೆಂಗಳೂರು, ಮೈಸೂರು, ಇಲ್ವಾಲ ಮಾರ್ಗವಾಗಿ 180 ಕಿಲೋಮೀಟರ್ ಅಂತರವಿದ್ದು, ಬೆಂಗಳೂರು, ಯಡಿಯೂರು, ನಾಗಮಂಗಲ, KR.ಪೇಟೆ, ಬೇರಿಯ, ಹಂಪಾಪುರ ಮಾರ್ಗವಾಗಿ 195 ಕಿಲೋಮೀಟರ್ನ ಸುಮಾರು 4 ಗಂಟೆಗಳ ಪ್ರಯಾಣ ಮಾಡಿ ನೀವು ಸಹ ಶ್ರೀ ಅರ್ಕೇಶ್ವರ ಸ್ವಾಮಿಯ ದರ್ಶನ ಪಡೆಯಬಹುದು. ಈ ಜಾಗದ ಗೂಗಲ್ ಮ್ಯಾಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಸಹ ನೋಡ್ಬೋದು. ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯ ಹಳೆ ಎಡತೊರೆ ಎಂಬ ಜಾಗದಲ್ಲಿದ್ದು, ಇಲ್ಲಿನ ಮೂಲ ದೇವಸ್ಥಾನವನ್ನು 1ನೇ ಕುಲೋತ್ತುಂಗ ಚೋಳನ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತಲೂ ಹೇಳ್ತಾರೆ. ದೇವಸ್ಥಾನದ ಎಡಭಾಗದಲ್ಲಿ ಕಾವೇರಿ ನದಿಯು ಹರಿಯುವ ಕಾರಣ ಈ ಜಾಗಕ್ಕೆ ಎಡತೊರೆ ಎಂಬ ಹೆಸರು ಬಂದಿದೆ. ಈ ಜಾಗವನ್ನು ಅರ್ಕ ಪುಷ್ಕರಣಿ ತೀರ ಎಂತಲೂ ಸಹ ಕರೀತಾರೆ. ಕ್ರಿಸ್ತಶಕ 1925ರಲ್ಲಿ ಮೈಸೂರು ಸಂಸ್ಥಾನದ ಶ್ರೀ 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 ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರಗೊಂಡು ಈ ಜಾಗಕ್ಕೆ ಎಡತೊರೆ ಎಂಬ ಹೆಸರು ಪಡೆದಿತ್ತು. ಈಗ ಕೃಷ್ಣರಾಜನಗರ ಎಂದು ಪ್ರಸಿದ್ಧಿಯಾಗಿ ಸೂರ್ಯೋದಯ ನಾಡು ಎಂತಲೂ ಪ್ರಖ್ಯಾತಿಯಾಗಿದೆ. ಹಾಗಿದ್ರೆ ಇಲ್ಲಿನ ಪೌರಾಣಿಕ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಕಾವೇರಿ ನದಿ ದಂಡೆಯಲ್ಲಿರುವ ಶ್ರೀ ಅರ್ಕೇಶ್ವರ ಲಿಂಗವು ಸಾಕ್ಷಾತ್ ಸೂರ್ಯ ದೇವನಿಂದಲೇ ಸ್ಥಾಪಿತವಾಗಿದೆ ಎಂಬುದು ಇಲ್ಲಿನವರ ಅಭಿಪ್ರಾಯ. ಒಮ್ಮೆ ಸೂರ್ಯದೇವನು ತನ್ನ ಕರ್ಮದ ಫಲವಾಗಿ ಕುಷ್ಠರೋಗದಿಂದ ಬಳಲಲು ಅಗತ್ಯ ಮುನಿಗಳ ಮಾತಿನಂತೆ ಈ ಕಾವೇರಿ ನದಿಯಲ್ಲಿ ಮಿಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಲು ಶಿವನ ವರದಿಂದ ರೋಗಮುಕ್ತನಾದ ಎಂದು ಪ್ರತೀತಿ ಇದೆ. ಹೀಗಾಗಿ ಸೂರ್ಯದೇವನು ಪ್ರತಿ ಶಿವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ಶಿವಲಿಂಗದ ಮೇಲೆ ತನ್ನ ನೇರ ಕಿರಣ ಮೂಡಿ ಪ್ರದರ್ಶನ ಪಡೆಯುತ್ತಾನೆ ಎಂಬುದು ಇಲ್ಲಿ ಜನರ ಮಾತಾಗಿದೆ. ಅರ್ಕ ಎಂದರೆ ಸೂರ್ಯ. ಸೂರ್ಯನಿಂದಲೇ ಈ ಶಿವಲಿಂಗವು ಪೂಜಿಸಲ್ಪಟ್ಟಿದ್ದರಿಂದ ಈ ದೇವಸ್ಥಾನಕ್ಕೆ ಅರ್ಕೇಶ್ವರ ಲಿಂಗ ಎಂದು ಹೇಳಲಾಗುತ್ತೆ. ಹಾಗೆಯೇ ಪುರಾಣಗಳಲ್ಲೂ ಈ ಸ್ಥಳದ ಬಗ್ಗೆ ಉಲ್ಲೇಖವಾಗಿದೆ. ಏನಂದರೆ, ಪದ್ಮ ಪುರಾಣದ ಸೃಷ್ಟಿಕಾಂಡದಲ್ಲಿ ಅರ್ಕ ಪುಷ್ಕರಣಿಯ ಉಲ್ಲೇಖವಾಗಿದೆ. ಯಥಾ ಸುರಾಣಂ ಸರ್ವೇಶಮಾದಿಸ್ತು ಮಧುಸೂದನಃ ತತ್ತೈವ ಪುಷ್ಕರಂ ರಾಜನ್ ತೀರ್ಥನಾಮಾದಿರುಚ್ಯತೆ. ಅಂದರೆ, ಎಲ್ಲ ದೇವತೆಗಳಿಗೂ ವಿಷ್ಣುವು ಹೇಗೆ ಆದಿಯೋ ಹಾಗೆಯೇ ಸರ್ವ ತೀರ್ಥಗಳಿಗೂ ಈ ಪುಷ್ಕರ ತೀರ್ಥ ಆದಿಯಾಗಿರುವುದು ಎಂದು
ಪದ್ಮ ಪುರಾಣದ ಆದಿಕಾಂಡದ 11ನೇ ಅಧ್ಯಾಯದಲ್ಲಿ ಉಲ್ಲೇಖವಾಗಿದೆ. ಪ್ರತಿ ವರ್ಷ ಶಿವರಾತ್ರಿಯ ದಿನ ಸೂರ್ಯನ ಕಿರಣ ಶಿವಲಿಂಗದ ಮೇಲೆ ಬೀಳೋದನ್ನು ನೋಡೋದಕ್ಕೆ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಅರ್ಕೇಶ್ವರ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಈ ಜಾಗದಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿದ್ದವು ಎಂಬುದಕ್ಕೆ ಸಾಕ್ಷಿಯಾಗಿ ಕಾವೇರಿ ನದಿ ದಂಡೆಯಲ್ಲಿ ಅಲ್ಲಲ್ಲಿ ಬೂದಿಯಾಗಿರುವ ಜಾಗಗಳು ದೊರೆಯುತ್ತದೆ. ಅನೇಕ ಋಷಿಮುನಿಗಳ ಆವಾಸ ಸ್ಥಾನವಾಗಿದ್ದರ ಹಲವು ಕುರುಹುಗಳು ಸಹ ದೊರೆತಿದೆ. ಈ ಹಿನ್ನೆಲೆಯಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಸೂರ್ಯನ ದರ್ಶನ ಮಾಡಿ ಉಪಾಸನೆ ಮಾಡುವುದು ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದಿಗೂ ನಾವು ನೋಡಬಹುದು. ಇನ್ನು ಈ ಜಾಗದ ಇತಿಹಾಸ ನೋಡೋದಾದರೆ, ಕೃಷ್ಣರಾಜನಗರ ತಾಲೂಕಿನಲ್ಲಿ ದೊರೆತ ಶಾಸನಗಳಲ್ಲಿ ಈ ಕ್ಷೇತ್ರವನ್ನು ತೊರೈನಾಡು, ಎಡತೊರೆನಾಡು, ಎಡತೊರೆನಾಡು 1000 ಎಡನಾಡು ಎಂತಲೂ ದಾಖಲಿಸಲಾಗಿದೆ. 1ನೇ ಗಂಗರಾಚಮಲ್ಲನ ಕ್ರಿಸ್ತಶಕ 819 ಸಾಲಿಗ್ರಾಮ ದಾನಶಾಸನ ತಾಮ್ರಶಾಸನವಾಗಿದ್ದು, ಇದು ಮರುಗಲೆ ವಿಷಯದ ಎಡದಿಣ್ಣೆ 70ರಲ್ಲಿದ್ದ ಪೆರ್ಜರಂಗಿ ಗ್ರಾಮವನ್ನು ದತ್ತಿಬಿಟ್ಟ ಅಂಶವನ್ನು ತಿಳಿಸುತ್ತದೆ. ಈ ಎಡದಿಣ್ಣೆ 70 ಎಡತೊರೆ ಆಡಳಿತ ಘಟಕವನ್ನೇ ಸೂಚಿಸುತ್ತದೆ. ಈ ದೇವಾಲಯದ ವಿಘ್ನೇಶ್ವರ ಗುಡಿ ಕಂಬದ ಮೇಲಿರುವ ಕ್ರಿಸ್ತಶಕ 1096ರ ಶಾಸನ ಗೌಡನೊಬ್ಬ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಕಳಸವನ್ನಿರಿಸಿ ದೇವಾಲಯದ ಸ್ಥಾನಿಕರಿಗೆ ಭೂದಾನ ನೀಡಿದ್ದನ್ನು ದಾಖಲಿಸುತ್ತದೆ. ಹಾಗೆಯೇ ಇಲ್ಲಿನ ಸ್ಥಳೀಯ ಮನೆಯೊಂದರ ಬಾವಿಯ ಬಳಿ ಇರುವ 12-13ನೇ ಶತಮಾನದ ತಮಿಳು ಶಾಸನ ತಂಜಾವೂರು ಮಹಾನಗರವನ್ನು ಉಲ್ಲೇಖಿಸುತ್ತಾ ಅಂಕಕಾರೇಶ್ವರ ಗುಡಿಯ ಪೂಜಾ ವಿಧಿಗೆಂದು ದತ್ತಿ ನೀಡಿದ್ದನ್ನು ತಿಳಿಸುತ್ತದೆ. ಈ ಅರ್ಕೇಶ್ವರ ದೇವಾಲಯವೇ ಅಂದಿನ ಅಂಕಕಾರೇಶ್ವರ ದೇವಾಲಯ ಎಂಬುದಾಗಿ ಇಲ್ಲಿನ ಐತಿಹ್ಯವಾಗಿದೆ. ವಿಜಯನಗರದ ಅರಸ ಇಮ್ಮಡಿ ಹರಿಹರನ ಕಾಲದ ಕ್ರಿಸ್ತಶಕ 1391ರ ಶಾಸನ ಎಡತೊರೆಯ ಅರ್ಕನಾಥ ದೇವನಿಗೆ ದತ್ತಿ ನೀಡಿದ್ದನ್ನು ದಾಖಲಿಸುತ್ತದೆ. ಈ ದೇವಾಲಯ ಪ್ರಮುಖವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು, ದೇವಾಲಯದ ಆಲಯವು ಬೃಹತ್ ಸಾಲು ಕಂಬಗಳ ಮಂಟಪಗಳಿಂದ ಆವರಿಸಿದೆ.
ದೇವಾಲಯದ ಹೊರಗಿನ ಗರುಡ ಕಂಬದ ಮೇಲೆ ನಂದಿಯನ್ನು ಇಡುವ ಬದಲಿಗೆ ಕಂಬದ ಮುಂದೆ ಇರಿಸಲಾಗಿದೆ. ಈ ಕಂಬದ ಮೇಲೆ ಕುಸ್ತಿಪಟುಗಳ ಉಬ್ಬು ಚಿತ್ರ ಸುಂದರವಾಗಿ ಮೂಡಿದ್ದು, ದೇವಾಲಯ ಸುತ್ತುಗೋಡೆಗಳ ಮೇಲೆ ಅನೇಕ ವಿವಿಧ ಉಬ್ಬು ಚಿತ್ರಗಳನ್ನು ಸಹ ನೋಡಬಹುದು. ಇವು ಕೆಲ ಸೂಕ್ಷ್ಮ ಸಂಕೇತಗಳನ್ನು ಸಹ ಸೂಚಿಸುತ್ತೆ. ಅವುಗಳಲ್ಲಿ ಪದ್ಮ ಕಮಲದ ಚಿತ್ರ, ಸ್ತ್ರೀಯ ಬಳಿ ಇರುವ ನಾಯಿಯ ಉಬ್ಬು ಚಿತ್ರ, ಮುತ್ತಿನಂಥ ಅಮೂಲ್ಯ ವಸ್ತುವನ್ನು ನುಂಗಲು ಪ್ರಯತ್ನ ಮಾಡುತ್ತಿರೋ ಮೀನು ಮತ್ತು ಮೊಸಳೆಯ ಚಿತ್ರ, ಕೋತಿ ಕುಳಿತು ಹಣ್ಣು ತಿನ್ನುತ್ತಿರುವುದು, ಆನೆಯ ಚಿತ್ರ, ಮೀನೊಂದು ಮುತ್ತನ್ನು ನುಂಗಲು ಬಂದಿರುವುದು, ಹಾವು ಕೂಡ ಮುತ್ತನ್ನು ನುಂಗಲು ಪ್ರಯತ್ನಿಸುತ್ತಿರುವುದು, ಮತ್ತು ಅದರ ಮೇಲೆ ಪೂರ್ಣಚಂದ್ರ ಮತ್ತು ಅರ್ಧಚಂದ್ರಾಕೃತಿಗಳು, ಇನ್ನೂ ಅನೇಕ ಉಬ್ಬು ಚಿತ್ರಗಳನ್ನು ನಾವು ಈ ದೇವಾಲಯ ಸುತ್ತ ನೋಡಬಹುದು. ಇನ್ನು ಕಾವೇರಿ ನದಿಯು ತುಂಬಿ ಹರಿಯುವಾಗ ಇಲ್ಲಿನ ಮಂಟಪ ಪೂರ್ಣವಾಗಿ ಮುಳುಗಿ ಅನೇಕ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಪ್ರವಾಸಿಗರ ಮತ್ತು ಭಕ್ತರ ಅನುಕೂಲಕ್ಕಾಗಿ ಇಲ್ಲಿ ಈಗ ಹೊಸದಾಗಿ ಮತ್ತೊಂದು ಸೇತುವೆಯನ್ನು ಸಹ ನಿರ್ಮಿಸಲಾಗುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಭತ್ತದ ನಾಡಿನ ಕಾವೇರಿ ನದಿ ತೀರದ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯವನ್ನು ಮತ್ತೆ ಇದರ ವಿಶೇಷತೆಯನ್ನು. ಈ ವಿಡಿಯೋ ಮೂಲಕ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದರೆ ಒಂದು ಲೈಕ್ ಮಾಡಿ. ನೀವು ಈ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ಈ ದೇವಾಲಯದ ಬಗ್ಗೆ ಮತ್ತೊಬ್ಬರೂ ಸಹ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಇನ್ನೂ ಅನೇಕ ಜಾಗಗಳ ಬಗ್ಗೆ ತಿಳಿಸುವುದೇ ನಮ್ಮ ಚಾನಲ್ನ ಮುಖ್ಯ ಉದ್ದೇಶವಾಗಿದ್ದು, ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ನೀವು ನಮಗೆ ನೀಡೋ ಪ್ರೋತ್ಸಾಹ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಚ್ಚರಿ ಜಾಗದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕನ್ನಡ ಮಾತೆ, ಜೈ ಭುವನೇಶ್ವರಿ.